ಹೇಮಾವತಿ ಲಿಂಕ್ ಕಾಲುವೆ ವಿವಾದಕ್ಕೆ ವಿ ಸೋಮಣ್ಣ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹೇಮಾವತಿ ಲಿಂಕ್ ಕಾಲುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ವಿವಾದ ಆಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿ ಸೋಮಣ್ಣ ವಾಗ್ದಾಳಿಯನ್ನ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕೇಂದ್ರ ಸಚಿವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಡಿಕೆಶಿ ಹೀಗ್ಯಾಕಾದ್ನೋ ಯಾತಕ್ಕಾಗಿ ಗಂಟು ಬಿದ್ದಿದ್ದಾನೋ ಗೊತ್ತಿಲ್ಲ ಅಂತ ಏಕವಚನದಲ್ಲೇ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರೈತರ ಹಿತ ಕಾಪಾಡಿದ್ರೆ ಡಿಕೆಶಿ ಪಾದಕ್ಕೆ ಕೋಟಿ ನಮಸ್ಕಾರ ಮಾಡ್ತೀನಿ, ರೈತರ ಹಿತ ಕಾಪಾಡ್ತೀವಿ ಎಂಬ ಡಿಸಿಎಂ ಹೇಳಿಕೆಗೆ ಸೋಮಣ್ಣ ಲೇವಡಿ ಮಾಡಿದ್ದಾರೆ. ಹೇಮಾವತಿ ಕಾಮಗಾರಿ ಕ್ರೆಡಿಟ್ಗೆ ಹೀಗೆ ಮಾಡ್ತಿದ್ದಾರಾ ಗೊತ್ತಿಲ್ಲ. 1200 ಕ್ಯೂಸೆಕ್ ನೀರು 5 ತಾಲೂಕುಗಳಿಗೆ ಹಂಚಿಕೆ ಮಾಡಲಾಗಿದೆ. ನೆಮ್ಮದಿಯಿಂದ ಇರುವ ಜನರ ಬದುಕಲ್ಲಿ ಈಗ ಹುಳಿ ಹಿಂಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಡಿಸಿಎಂ ಡಿಕೆಶಿ ವಿರುದ್ಧ ಕೇಂದ್ರ ಸಚಿವ ವಿ ಸೋಮಣ್ಣ ತೀವ್ರವಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಕೇಳೋಣ. 5 ತಾಲೂಕು ಹಂಚಿಬಿಟ್ಟವ್ರೆ. ಒಂದು ನಿಮಿಷ ಅವನ ಪಾದಕ್ಕೆ 100 ಕೋಟಿ ನಮಸ್ಕಾರ ಮಾಡ್ತೀನಿ. ನಾನು ಶಿವಕುಮಾರ್ ಯಾಕೆ ಹಿಂಗಾದ್ರೂ ಗೊತ್ತಿಲ್ಲ. ನಾವೆಲ್ಲ ಮನೆ ಜನ, ಪಾಲಿಟಿಕ್ಸೇ ಬೇಡ, ವಿಶ್ವಾಸನೇ ಬೇಡ, ಆಟಿಕೆ ಬೇಡ. ಯಾತಕ್ಕಿದ್ದಾರೆ ಅವನು ಗಂಟು ಬಿದ್ದುಬಿಟ್ಟಿದ್ದಾರೋ ಗೊತ್ತಿಲ್ಲ. ತುಮಕೂರು ಜನ ಮುಗ್ದ್ರಿ. ನಾನು ಯಾವುದೋ ಊರಿನ ಬಂದಲ್ಲಿ ಓಟ್ ಹಾಕೋರು ನಿಮ್ಮ ಮನೆ ಕಾರಣ ನನಗೋಸ್ಕರ ಆದರೂ ಅದು ಇನ್ನೂ ಚೇಂಜ್ ಮಾಡ್ಕೊಳಪ್ಪ ನೀನು ಒಂದೇ. ಅದು ಬಿಟ್ಬಿಟ್ಟು ಯಾರೋ ಮಾಡಿ ಬಿಟ್ಟೋಗಿದ್ದ ಅವ್ರ ಹೆಸರಿದೆ ಅನ್ನೋ ದೃಷ್ಟಿಯಿಂದನೋ ಮತ್ತೊಂದಿಂದನೋ ಇದಾಗಬಾರ್ದು. ಇರೋದು 1200 ಕ್ಯೂಸೆಕ್. ಎಲ್ಲೆಲ್ಲಿ ಎಷ್ಟೆಷ್ಟು ಅಂತ 5 ತಾಲೂಕು ಹಂಚ್ಬಿಟ್ಟವ್ರೆ. 5 ಜನ ಅಂತಂದ್ರೆ ಏನೇನು ಕೊಟ್ಬಿಟ್ಟವ್ರೆ ಇವರು. ಅದ್ರೊಳಗೆ ಅವ್ರು ಹೆಂಗೋ ನೆಮ್ಮದಿಯಾಗಿ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಅವ್ರ ಬದುಕಿನಲ್ಲಿ ಯಾಕೆ ನಾವು ಉಳಿ ಹಿಂಡಬೇಕು? ನಾನು ಹೇಳಿದ್ದು ಇಷ್ಟೇ, ಇವ್ರಿಗೆ ಮಂಚದ ಮೇಲೆ ಇದೆ, ತಿಳ್ಕೊಂಡೋಳಿ ಇದೆ, ಇನ್ನೊಂದು ಹೊಸ ಲೈನ್ ಹಾಕ್ಕೊಂಡು ಹೋಗು, ನೀನೇ ಮಹಾರಾಜ, ನೀನೇ ಉಪಮುಖ್ಯಮಂತ್ರಿ, ಅದೃಷ್ಟ ಇದ್ರೆ ಇನ್ನೊಂದು ಚೇರ್ ಹತ್ಕೊಳ್ಳಿ, ನಾವು ಬೇಡ ಅನ್ನೋದಿಲ್ಲ. ನಮ್ಮ ಜನಕ್ಕೆ ತೊಂದರೆ ಕೊಡಬೇಡ್ರಪ್ಪ. ಒಂದು ನಿಮಿಷ ಅವನ ಪಾದಕ್ಕೆ 100 ಕೋಟಿ ನಮಸ್ಕಾರ ಮಾಡ್ತೀನಿ. ನಾನು ಶಿವಕುಮಾರ್ ಯಾಕೆ ಹಿಂಗಾದ್ರೂ ಗೊತ್ತಿಲ್ಲ. ನಾವೆಲ್ಲ ಮನೆ ಜನ, ಪಾಲಿಟಿಕ್ಸೇ ಬೇಡ, ವಿಶ್ವಾಸನೇ ಬೇಡ, ಆಟಿಕೆ ಬೇಡ. ಯಾತಕ್ಕಿದ್ದಾರೆ ಅವನು ಗಂಟು ಬಿದ್ದುಬಿಟ್ಟಿದ್ದಾರೋ ಗೊತ್ತಿಲ್ಲ.